ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲ ಮೂಲಿಮನ್. 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ 2ನೇ ಪಾಠವಾದ ಕನಸು ಮತ್ತು ಸಂದೇಶ ಅನ್ನುವಂಥ ಪಾಠವನ್ನು ನಾನು ಹೋದ ತರಗತಿಯಲ್ಲಿ ಪ್ರಾರಂಭಿಸಿದ್ದೆ. ಈ ಕನಸು ಮತ್ತು ಸಂದೇಶ ಪಾಠವನ್ನು ಬರೆದಂಥವ್ರು ಯಾರು ಅಂತ ಹೇಳಿದರೆ APJ ಅಬ್ದುಲ್ ಕಲಾಂ ಅಂಥೇಳಿ. ಈ APJ ಅಬ್ದುಲ್ ಕಲಾಂ ಅವರ ಪರಿಚಯದೊಂದಿಗೆ ಪಾಠವನ್ನು ಅರ್ಧ ಮುಗಿಸಿದ್ದೆ ನಾನು ಹೋದ ತರಗತಿಯಲ್ಲಿ. ಹಾಗೆ ಇವತ್ತು ನಾವೇನು ಮಾಡೋಣ ಅಂತ ಹೇಳಿದರೆ ಮುಂದಿನ ಪಾಠವನ್ನು ನೋಡೋಣ ಅಂಥೇಳಿ. ಈ ಕನಸು ಮತ್ತು ಸಂದೇಶ ಅಂದರೆ ಏನು ಅಂತ ನಿಮಗಾಗಲೇ ಗೊತ್ತಿದೆ. ಕನಸು ಅಂದರೆ ಕನಸಿನಲ್ಲಿ ಕೂಡ ಒಂದು ಸಂದೇಶವನ್ನು APJ ಅಬ್ದುಲ್ ಕಲಾಂ ಅವರು ಕೊಡ್ತಾ ಇದ್ದಾರೆ. ಅಂದರೆ ಹೇಗೆ ಅಂತಂದರೆ ಅಬ್ದುಲ್ ಕಲಾಂ ಅವರು ಒಂದ್ಸಲ ಏನು ಮಾಡ್ತಾರೆ ಅಂತ ಹೇಳಿದರೆ ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕಾರೋಗೆ ಪ್ರಯಾಣಿಸ್ತಾ ಇರ್ತಾರೆ. ಆ ಬೊಕಾರೋಕ್ಕೆ ಹೋಗ್ತಕ್ಕಂಥ ಹೆಲಿಕಾಪ್ಟರ್ ಏನು ಮಾಡ್ತಾರೆ, ಇನ್ನೇನು ಭೂಮಿಗೆ ಇಳಿಬೇಕು ಅಥವಾ ಲ್ಯಾಂಡ್ ಆಗಬೇಕು ಅನ್ನುವಂಥ ಟೈಮ್ನಲ್ಲಿ ಅದು ಏನಾಗುತ್ತೆ, ಜೋರಾಗಿ ಸದ್ದಿನೊಂದಿಗೆ ಸ್ಫೋಟ ಆಗ್ತದೆ. ಸ್ಫೋಟ ಆದಂತಹ ಹೆಲಿಕಾಪ್ಟರ್ ಏನು ಮಾಡ್ತಾರೆ ಅಂತಂದರೆ ಸರಿ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಏನಾಗ್ತಾರೆ, ದೇವರ ಕೃಪೆಯಿಂದ ಪಾರಾಗ್ತಾರೆ. ಪಾರಾದಮೇಲೆ ಈ APJ ಅಬ್ದುಲ್ ಕಲಾಂ ಅವರಿಗೆ ಡಾಕ್ಟರ್ಸ್ ಏನು ಹೇಳ್ತಾರೆ, ಕೆಲವೊಂದು ಔಷಧಗಳನ್ನ ಕೊಡ್ತಾರೆ. ಔಷಧಗಳನ್ನು ತೆಗೆದುಕೊಂಡು APJ ಅಬ್ದುಲ್ ಕಲಾಂ ಅವರು ಮಲ್ಕೋತಾರೆ. ಅವತ್ತು ಡೈಲಿ ಅವ್ರು ಏನು ಮಲ್ಕೋತಿದ್ರು ಅಂದರೆ ಡೈಲಿ ಎಷ್ಟು ಟೈಮಿಗೆ ಮಲ್ಕೊತಾ ಇದ್ರು ಅಂತಂದರೆ 1 ಗಂಟೆ ಸುಮಾರು ಹಿಂಗೆ ಮಲ್ಕೊತಾ ಇದ್ರು. ಆದರೆ ಅವತ್ತು ಔಷಧ ಪ್ರಭಾವದಿಂದ ಏನು ಮಾಡ್ತಾರೆ, ಬೇಗ ಮಲ್ಕೋತಾರೆ. ಮಲ್ಕೊಂಡಾದ್ಮೇಲೆ ನಿಮಗೆಲ್ಲ ಏನಾಗ್ತದೆ, ಆರಾಮಾಗಿ ಯಾವುದೇ ಕನಸಿಲ್ಲಾರ್ದ ನಿದ್ದೆ ಮಾಡ್ತೀವಿ. ಎಷ್ಟೋ ಸಲ ನಾವು ಕನಸು ಕಾಣೋದೇ ಇಲ್ಲ, ಆದರೆ APJ ಅಬ್ದುಲ್ ಕಲಾಂ ಅವ್ರು ಕನಸು ಕಾಣ್ತಾ ಇರ್ತಾರೆ. ಅಂದ್ರೇನು, ಯಾವಾಗಲೂ ಅವ್ರಿಗೆ ಕನಸು ಬೀಳ್ತಾ ಇರ್ತಾವೆ. ಏನು ಕನಸು ಬಿತ್ತು, ಅವತ್ತೇನು ಕನಸು ಬಿತ್ತು, ಆ ಕನಸಿನಲ್ಲಿ ಯಾವ ಮಹಾನ್ ವ್ಯಕ್ತಿಗಳು ಬಂದರು, ಅವರು ಏನು ಸಂದೇಶ ನೀಡಿದರು ಅನ್ನೋದನ್ನು ಈ ಪಾಠದಲ್ಲಿ ಏನು ಮಾಡ್ತಾರೆ APJ ಅಬ್ದುಲ್ ಕಲಾಂ ಅವರು ಈ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ಇಷ್ಟು ನಾನು ನಿಮಗೆ ಹೋದ ತರಗತಿಯಲ್ಲಿ ಹೇಳಿದ್ದೆ. ಅವ್ರಿಗೆ APJ ಅಬ್ದುಲ್ ಕಲಾಂ ಅವರಿಗೆ ಒಂದು ಕನಸು ಬೀಳ್ತದೆ. ಆ ಕನಸಿನಲ್ಲಿ ಮಹಾನ್ ವ್ಯಕ್ತಿಗಳು ಬರ್ತಾರೆ. ಅವ್ರು ಯಾರು ಅಂತ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ನೀವು ಪೇಜ್ ನಂಬರ್ 11 ಓಪನ್ ಮಾಡಿರಿ. ಪೇಜ್ ನಂಬರ್ 11ರಲ್ಲಿ ಏನಿದೆ, ಯಾರ್ಯಾರು ಬಂದರು ಅವ್ರ ಕನಸಿನಲ್ಲಿ ಅನ್ನೋದನ್ನು ನಿಮ್ಗೆ ಏನು ಮಾಡ್ತಾರೆ, ವಿವರಣೆಯನ್ನು ಕೊಡ್ತಾರೆ ಅಂಥೇಳಿ. 5 ಮಹಾಪುರುಷರು ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್, ಖಲೀಫ್ ಉಮರ್ ಎದುರುಬದುರಾಗಿ ಸುತ್ತುವರೆದು ನಿಂತಿದ್ರು. ಸುಯಿ ಎಂದು ಬೀಸುತ್ತಿದ್ದಂಥ ಹಿತವಾದ ಗಾಳಿಗೆ ಅವರ ದಿರುಸುಗಳೆಲ್ಲ ಓಲಾಡ್ತಾ ಇದ್ವು ಅನ್ನುವಂಥದ್ದು ಇಲ್ಲಿ ನಿಮ್ಗೆ ಆಗಲೇ ಗೊತ್ತಿದೆ. ಈ ಮಹಾಪುರುಷ ಮಹಾತ್ಮ ಗಾಂಧಿಯವರು ಗೊತ್ತಿದ್ದಾರೆ, ಆಲ್ಬರ್ಟ್ ಐನ್ಸ್ಟೀನ್ ಗೊತ್ತಿರಲಿಲ್ಲ ಅಂದರೂ ಕೂಡ ನಿಮ್ಗೆ ಪೇಜ್ ನಂಬರ್ 13ರಲ್ಲಿ ಅವರ ವಿವರಣೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಅಶೋಕ ಚಕ್ರವರ್ತಿ ಅಂದರೆ ಯಾರು ಅಂತ ಹೇಳಿದರೆ ಪ್ರಾಚೀನ ಭಾರತವನ್ನು ಆಳಿದಂತಹ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅನ್ನುತ್ತೆ ಅಶೋಕ ಚಕ್ರವರ್ತಿ ಅವ್ರ ಬಗ್ಗೆ. ಇನ್ನು ಆಲ್ಬರ್ಟ್ ಐನ್ಸ್ಟೀನ್ ಯಾರು ಅಂತ ಹೇಳಿದ್ರೆ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಅವರು. ಆಲ್ಬರ್ಟ್ ಐನ್ಸ್ಟೀನ್ ಅಂತ ಹೇಳಿ ಜರ್ಮನಿಯ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಅಂತ ಆಲ್ಬರ್ಟ್ ಐನ್ಸ್ಟೀನ್ ಬಂದಿದ್ದರು. ಅಬ್ರಹಾಂ ಲಿಂಕನ್ ಬಂದಿದ್ದರು ಅವ್ರ ಕನಸಿನಲ್ಲಿ ಅಂತೇಳಿ. ಅಬ್ರಹಾಂ ಲಿಂಕನ್ ಯಾರು ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ ಶಾಪವಾಗಿದ್ದಂಥ ಗುಲಾಮಗಿರಿಯನ್ನು, ವರ್ಣಭೇದ ನೀತಿಯನ್ನು ತೊಲಗಿಸಲು ಹೋರಾಡಿದಂಥ ಧೀರೋದಾತ್ತ ನಾಯಕ ಹಾಗೂ ಅಮೇರಿಕಾದ ನೆಕ್ಸ್ಟ್ ಏನಾಗ್ತಾರೆ, ಅವರು ಅಮೇರಿಕಾದ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತಾರೆ ಅಬ್ರಹಾಂ ಲಿಂಕನ್ ಅಂಥೇಳಿ. ಇನ್ನು ಖಲೀಫ್ ಉಮರ್ ಯಾರು ಅಂತ ಹೇಳಿದ್ರೆ ಪೈಗಂಬರ್ ಬಳಿಕ ನೇಮಕಗೊಂಡಂತಹ ಅರಬ್ ಆಧ್ಯಾತ್ಮಿಕ ಮತ್ತು ರಾಜಕೀಯ ನಾಯಕ ಅಂಥೇಳಿ ಉಮರ್ ಖಲೀಫ್. ಈ ಮಹಾನ್ ವ್ಯಕ್ತಿಗಳು ಏನು ಮಾಡ್ತಾರೆ, ಅವ್ರ ಕನಸಿನಲ್ಲಿ ಬಂದಿದ್ದರು. ಯಾರ ಕನಸಿನಲ್ಲಿ, ಈ ಅಬ್ದುಲ್ ಕಲಾಂ ಅವರ ಕನಸಿನಲ್ಲಿ ಯಾರ್ಯಾರು ಬಂದಿದ್ದರು, ಮಹಾತ್ಮ ಗಾಂಧಿ ಬಂದಿದ್ದರು, ಆಲ್ಬರ್ಟ್ ಐನ್ಸ್ಟೀನ್ ಬಂದಿದ್ದರು, ಚಕ್ರವರ್ತಿ ಅಶೋಕ ಬಂದಿದ್ದರು, ಅಬ್ರಹಾಂ ಲಿಂಕನ್ ಬಂದಿದ್ದರು, ಖಲೀಫ್ ಉಮರ್ ಅವರು ಕೂಡ ಏನು ಮಾಡ್ತಾರೆ, ಬಂದಿದ್ದರು ಅನ್ನುವಂಥದ್ದು. ಅವ್ರು ಏನು ಮಾಡ್ತಾಯಿದ್ರು ಕನಸಿನಲ್ಲಿ ಅಂದರೆ ಎದುರುಬದುರಾಗಿ, ಅಂದರೆ ಅಪೋಸಿಟ್, ಎದುರುಬದುರಾಗಿ ಸುತ್ತುವರೆದು ನಿಂತಿದ್ರು. ಸುಯಿ ಎಂದು ಬೀಸುತ್ತಿದ್ದ ಹಿತವಾದ ಗಾಳಿಗೆ ಅವರ ದಿರುಸುಗಳೆಲ್ಲ ಓಲಾಡ್ತಾ ಇದ್ವು. ದಿರುಸು ಅಂತಂದರೆ ಡ್ರೆಸ್, ಅವರ ಡ್ರೆಸ್ಗಳೆಲ್ಲ ಏನಾಗ್ತಾ ಇದ್ವು, ಹಾರಾಡ್ತಾ ಇದ್ವು ಅಂತ. ಘನ ಗಾಂಭೀರ್ಯದ ಸಾಕಾರ ಮೂರ್ತಿ ಚಕ್ರವರ್ತಿ ಅಶೋಕ ಪಕ್ಕದಲ್ಲಿ ನಿಂತಿದ್ದೆ ನಾನು. ಅವನೆದುರು ನಾನು ತೀರಾ ಕುಬ್ಜನಾದಂತೆ ಅನಿಸಿತು. ಕುಬ್ಜ ಅಂದರೆ ಕುಳ್ಳ. ಅಶೋಕ ಭಾರಿ ಧಾಡ್ಸಿ ಇರ್ತಕ್ಕಂಥ ವ್ಯಕ್ತಿ, ಅಜಾನುಬಾಹು, ಘನ ಗಾಂಭೀರ್ಯ, ಭಾಳ ಗಾಂಭೀರ್ಯದಿಂದ ಸಾಕಾರ ಮೂರ್ತಿಯಂತೆ ಅಶೋಕ ಏನು ಮಾಡ್ತಾಯಿದ್ದು, ಚಕ್ರವರ್ತಿ ನಿಂತಿದ್ರು. ಅವನ ಪಕ್ಕದಲ್ಲಿ ನಾನು ನಿಂತಿದ್ದೆ. ನಾನು ಹೆಂಗೆ ಕಾಣ್ತಾ ಇದ್ದೆ ಅಂದರೆ ಭಾಳ ಕುಬ್ಜನಾಗಿದ್ದೆ, ಭಾಳ ಚಿಕ್ಕವನ ಥರ, ಅಂದರೆ ಸಣ್ಣಗೆ ಕಾಣ್ತಾ ಇದ್ದೆ ನಾನು ಅಂಥೇಳಿ. ಅಶೋಕ 2 ಬಗೆಯ ಬದುಕು ಸಾಗಿಸಿದವನು. ಒಂದು ನಿರ್ದಯಿ ಆಕ್ರಮಣಕಾರನಾಗಿ ಹಾಗೂ ಇನ್ನೊಂದು ದಯಾಮಯಿ ಆಡಳಿತಗಾರನಾಗಿ. ನನ್ನ ಬಳಿ ನಿಂತಿದ್ದ ಅಶೋಕ ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂದಂತಿದ್ದ ನೋಡ್ರಿ. ನನ್ನ ಪಕ್ಕದಲ್ಲಿ ನಿಂತಿದ್ದಲ್ಲ ಅಶೋಕ 2 ರೀತಿಯಲ್ಲಿ ಜೀವನವನ್ನು ಸಾಗಿಸಿದ್ದ. ಒಂದು ನಿರ್ದಯಿ ಆಕ್ರಮಣಕಾರ ಆಗಿ, ಒಟ್ಟ ದಯನೇ ಇಲ್ಲ, ಕರುಣೆನೇ ಇಲ್ಲ, ಆಕ್ರಮಣ ಮಾಡಬೇಕು, ನಿರ್ದಯಿ, ಒಟ್ಟು ದಯನೇ ಇರಲಿಲ್ಲ ಅವನಿಗೆ, ಆ ಥರ ಆಕ್ರಮಣ ಮಾಡಿದವನು. ಇನ್ನೊಂದು ದಯಾಮಯಿ ಆಡಳಿತಗಾರನಾಗಿ, ಆಡಳಿತದಲ್ಲಿ ಏನಾಗ್ತಾ ಇದ್ದ, ಕರುಣೆಯನ್ನು ತೋರಿಸ್ತಾ ಇದ್ದ. ಹಾಗಾಗಿ 2 ರೀತಿಯಲ್ಲಿ ಜೀವನವನ್ನು ಸಾಗಿಸಿದ. ನನ್ನ ಬಳಿ ನಿಂತಿದ್ದ ಅಶೋಕ ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂದಂತಿದ್ದ ನೋಡ್ರಿ. ಆಗ ತಾನೇ ದಿಗ್ವಿಜಯ ಅಂತಂದ್ರೆ ಏನು, ಏನು ಜಯ ಗಳಿಸಿ, ಯುದ್ಧದಲ್ಲಿ ಜಯ ಗಳಿಸಿ ಬಂದಂತೆ ಇದ್ದ. ಆದರೆ ಆ ವಿಜಯಕ್ಕೆ ಭಾರಿ ಬೆಲೆ ತತ್ತಿದ್ದ.
ಜಯಕ್ಕಾಗಿ ಸಹಸ್ರಾರು ಜನರ ಆಹುತಿ ಪಡೆದಿದ್ದ. ಆ ಕಳಿಂಗ ಸಮರವು ಕಡಿಮೆ ಎಂದರೂ 3,00,000 ಜನರ ಬಲಿ ತೆಗೆದುಕೊಂಡಿತ್ತು. ನೋಡ್ರಿ, ಅವನು ಏನು ಮಾಡಿದ್ದ, ನಿಮಗೆಲ್ಲ ಅಶೋಕ ಚಕ್ರವರ್ತಿ ಬಗ್ಗೆ ನಿಮಗೆ ಸಮಾಜ ವಿಜ್ಞಾನ ಶಿಕ್ಷಕರು ಹೇಳ್ತಾರೆ. ಆದರೂ ಕೂಡ ಈ ಅಶೋಕ ಯಾರು ಅಂತ ಹೇಳಿದರೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಿಮಗೆ. ಅಶೋಕ ಚಕ್ರವರ್ತಿ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯನ ಮಗ ಯಾರು ಅಂತ ಹೇಳಿದ್ರೆ ಬಿಂದುಸಾರ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ, ಅವನ ಮಗ ಯಾರು ಬಿಂದುಸಾರ, ಅವನ ಮಗ ಯಾರು ಅಂದರೆ ಅಶೋಕ. ಈ ಅಶೋಕನಿಗೆ ಲಾಸ್ಟ್ ಭಾರಿ ಧೀರ ಶೂರ ಹಾಗೆ ಹೋರಾಟಗಾರನಾಗಿದ್ದ. ಕೊನೆಗೆ ಏನಾಗ್ತದೆ ಅಂದರೆ ಒಂದು ಯುದ್ಧ ಅಂದರೆ ಕಳಿಂಗ ಯುದ್ಧ ಅಂತ ಹೇಳಿ ಒಂದು ಯುದ್ಧವನ್ನು ಮಾಡ್ತಾನೆ. ಆ ಕಳಿಂಗ ಯುದ್ಧದಲ್ಲಿ 100 ಜನರು ಸಾವು ನೋವುಗಳಿಂದ ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬರುತ್ತೆ. ಅಂದರೆ ಅಹಿಂಸೆ ತತ್ವವನ್ನು ಪಾಲಿಸಬೇಕು ಅಂತ ಅನಿಸುತ್ತೆ ಅವನಿಗೆ. ಯಾಕೆ ಅಂತ ಹೇಳಿದರೆ ಅಷ್ಟು ಅವನಿಗೆ ಹಿಂಸೆ ಆದಂಗೆ ಆಗಿತ್ತು. ಅವರ ಸಾವುಗಳನ್ನು ನೋಡಿ ತನಗೆ ಹಿಂಸೆ ಆದಂಗೆ ಅನಿಸಿತ್ತು. ಹಾಗಾಗಿ ಏನಾಗ್ತದೆ, ಅಶೋಕ ಮುಂದೆ ಏನು ಮಾಡ್ತಾನೆ ಅಂದರೆ ಆ ಯುದ್ಧದಲ್ಲಿ ಇಲ್ಲೇ ಆ ಕಳಿಂಗ ಸಮರವು ಕಡಿಮೆ ಎಂದರೂ 3,00,000 ಜನರ ಬಲಿಯನ್ನು ತೆಗೆದುಕೊಂಡಿತ್ತು. ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ರು. ನೋಡ್ರಿ, 3,00,000 ಜನರು ಸತ್ತು ಹೋಗಿದ್ರು. ಹಾಗೆ ಇನ್ನೂ 3,00,000 ಜನ ಏನಾಗಿದ್ರು, ತಮ್ಮ ಅಂಗಾಂಗಗಳು ಕೈ ಕಾಲು ಕಳೆದುಕೊಂಡಿದ್ರು ಅನ್ನುವಂಥದ್ದು. ಆ ಮರಳುಗಾಡಿನಲ್ಲಿ ಎಲ್ಲರೂ ಚಕ್ರವರ್ತಿ ಅಶೋಕನನ್ನೇ ದಿಟ್ಟಿಸಿ ನೋಡ್ತಾ ಇದ್ರು. ಅಷ್ಟರಲ್ಲಿ ಅಶೋಕ ಮಂಡಿ ಊರಿ ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿಟ್ಟ. ಆತನ ಮುಖ ಯಾಕೋ ಕಳೆಗೊಂದಿತ್ತಿತ್ತು. ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಂಡು ಬರ್ತಾ ಇತ್ತು. ನೋಡ್ರಿ, ಎಷ್ಟೋ ಸಲ ನಾವು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಇರ್ಬೋದು ಅಥವಾ ನಮ್ಮ ಶಿಕ್ಷಕರ ಬಳಗದಲ್ಲಿರ್ಬೋದು, ಯಾರೋ ಏನಾರು ಅಂದಿರ್ತಾರೆ ಅಥವಾ ನಾವು ಅವರಿಗೆ ತಿರುಗಿಸಿ ಬೇಯ್ದಿರ್ತೀವಿ. ಅವಾಗ ಏನು ಅನ್ಸುತ್ತೆ ಹೇಳ್ರಿ, ನಮಗೆ ಪಾಪ ಅಂತ ಅನ್ಸುತ್ತೆ. ಬೇಯ್ದಿರ್ತೀವಿ ಅಥವಾ ಹೊಡೆದಿರ್ತೀವಿ. ಆದರೆ ಆಮೇಲೆ ಏನು ಅನ್ಸುತ್ತೆ ನಮಗೆ, ಪಾಪ ನನ್ನ ಫ್ರೆಂಡ್ ಅಲ್ಲ ಅವನು, ಯಾಕಾರ ಅವ್ನು ಹೊಡೆದೆ ಅಂತ ಅನಿಸಿರುತ್ತೆ. ಹಾಗೆ ಇಲ್ಲಿ ಕೂಡ ಅಶೋಕನಿಗೆ ಆ ಥರ ಅನಿಸಿತ್ತು. ಏನು ಅನಿಸಿತ್ತು ಅಂದರೆ, ಆ ಮರಳುಗಾಡಿನಲ್ಲಿ ಎಲ್ಲರೂ ಚಕ್ರವರ್ತಿ ಅಶೋಕನನ್ನು ಏನು ಮಾಡ್ತಾಯಿದ್ರು, ದಿಟ್ಟಿಸಿ ನೋಡ್ತಾ ಇದ್ರು. ಅಷ್ಟರಲ್ಲೇ ಅಶೋಕ ಮಂಡಿ ಊರಿ ಏನು ಮಾಡ್ತಾನೆ, ಕುಳಿತುಕೋತಾನ. ಯುದ್ಧ ಕವಚವನ್ನು ಬಿಚ್ಚಿಡ್ತಾನೆ, ಕಿರೀಟವನ್ನು ಕೆಳಗಿಡ್ತಾನೆ. ಆತನ ಮುಖ ಯಾಕೋ ಕಳೆಗೊಂದಿತ್ತು. ಆತನ ಮುಖದಲ್ಲಿ ಸಂತೋಷ ಇರಲಿಲ್ಲ. ನಾ ದಿಗ್ವಿಜಯ ಸಾಧಿಸಿದ್ನಲ್ಲ ಅನ್ನೋಂಥ ಸಂತೋಷ ಇರಲಿಲ್ಲ. ಯಾಕೋ ಅವನ ಮುಖ ಏನಾಗಿತ್ತು, ಕಳೆಗೊಂದಿತ್ತು. ಕಳೆ ಇರಲಿಲ್ಲ ಅಂದರೆ ಮುಖ ನೋಡುವಂಗಿರಲಿಲ್ಲಾಗಿತ್ತು. ಅಂದರೆ ಬಹಳ ನೋವನ್ನು ಅನುಭವಿಸಿರ್ತಾರಲ್ಲ, ಆ ರೀತಿಯಾಗಿತ್ತು ಅವ್ರ ಮುಖ ಅಂಥೇಳಿ. ಅಸಂಖ್ಯ ಜನರ ಸಾವು ನೋವಿನಿಂದ ಆತನ ಚಿಂತಿತನಾದಂತೆ ಕಂಡು ಬರ್ತಾ ಇತ್ತು. ಅಸಂಖ್ಯ ಜನರ ಸಾವು ನೋವುಗಳಿಂದ ಅವನು ಏನು ಮಾಡ್ತಾ ಇದ್ದ, ಇಷ್ಟು ನೋವು ಕೊಟ್ಟನಲ್ಲ ನಾನು ಅಂಥೇಳಿ ಅವನು ಚಿಂತೆ ಮಾಡುವಂಗೆ ಕಾಣ್ತೈತೆ ಅವನ ಮುಖ ಅಂಥೇಳಿ. ಚಕ್ರವರ್ತಿ ಅಶೋಕ ಹಾಗೆ ಕುಳಿತು ಆಗಸ್ತತ್ತ ನೋಟ ಬೀರಿದ. ಮಂದ ಪ್ರಕಾಶ ಬೀರುತ್ತಿದ್ದ ಪ್ರಶಾಂತ ಪೂರ್ಣಚಂದ್ರನನ್ನು ಕಂಡ. ತಾಯಿ ಧರಣಿಯ ಮೇಲೆ ದೇವರ ಕೃಪಾದೃಷ್ಟಿ ಹರಿಯುತ್ತಿದ್ದುದನ್ನು ಕಂಡ. ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದಂಥ ಬಿಭತ್ಸ ದೃಶ್ಯ. ಎಲ್ಲೆಲ್ಲೂ ರಕ್ತದ ಕೋಡಿ ತನ್ನ ಕೃತ್ಯವನ್ನು ನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆ ಪಟ್ಟ. ನೋಡಿ, ನಾ ಹೇಳಿದೆ ನಿಂಗೆ ಆವಾಗಲೇ, ಹೊಡೆಯಂಗೆ ನೀವು ಫ್ರೆಂಡ್ಸಿಗೆಲ್ಲ ಹೊಡೆದ್ಬಿಟ್ಟಿರ್ತೀರಿ. ಮನೆಗೆ ಬಂದ ಮೇಲೆ ಅಯ್ಯೋ ಯಾಕಾರ ಹೊಡೆದ್ನಪ್ಪ ನಾನು ಅವನಿಗೆ ಅಂತ ನಿಮಗೆ ಎಷ್ಟು ಅವನಕ್ಕಿಂತ 2 ಪಟ್ಟು ನೋವು ನಿಮಗೆ ಆಗಿರುತ್ತೆ. ಚಕ್ರವರ್ತಿ ಅಶೋಕ ಏನು ಮಾಡ್ತಾನೆ, ಕುತ್ಕೊಂಡು ಆಗಸದತ್ತ ಅಂದರೆ ಈ ಆಕಾಶದ ಕಡೆ ನೋಡ್ತಾನೆ. ಅಲ್ಲಿ ಮಂದ ಪ್ರಕಾಶ ಬೀರುತ್ತಿದ್ದ ಪ್ರಶಾಂತ ಚಂದ್ರಮೂರ್ತಿಯನ್ನು ನೋಡ್ತಾನೆ. ನೋಡ್ರಿ, ಚಂದ್ರ ಭಾರಿ ಪ್ರಶಾಂತ, ಸೂರ್ಯ ದಗದಗಿಸತಕ್ಕಂಥ ಸೂರ್ಯ ಯಾವತ್ತೂ ಸುಡೋದನ್ನ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಎಲ್ಲರನ್ನೂ ತನ್ನ ಸೂರ್ಯ ಕಿರಣದಿಂದ ಸುಡುವಂಥ ಕೆಲಸ. ಅದು ಚಂದ್ರನ ಹಂಗಲ್ಲ, ಭಾಳ ಪ್ರಶಾಂತ ಅವನು. ಪ್ರಶಾಂತ ಚಂದ್ರ ಕಾಂತಾನೆ ಯಾರಿಗೆ, ಅಶೋಕಗೆ. ತಾಯಿ ಧರಣಿಯ ಮೇಲೆ ದೇವರ ಕೃಪಾದೃಷ್ಟಿ ಹರಿಯುತ್ತಿದ್ದುದನ್ನು ಕಂಡ. ಈ ಭೂಮಿ ಮೇಲೆ ದೇವರ ಕೃಪೆಯಿಂದ ಏನಾಗ್ತದೆ, ಹಸಿರನ್ನು ತುಂಬಿಕೊಂಡಿದ್ದನ್ನು ಕಾಣ್ತಾನೆ. ಹಾಗೆ ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದ ಅಥವಾ ತಾನೇ ಹುಟ್ಟು ಹಾಕಿದ ಬಿಭತ್ಸ ದೃಶ್ಯ, ಭಯಾನಕ ದೃಶ್ಯವನ್ನು ಕಾಣ್ತಾನೆ. ಎಲ್ಲೆಲ್ಲೂ ರಕ್ತದ ಕೋಡಿ ಅಂದರೆ ಹೊಳೆ ಹರಿದಂಗೆ ಹರಿದಿರ್ತದೆ. ತನ್ನ ಕೃತ್ಯವನ್ನು ನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆಯನ್ನು ಪಡ್ತಾನೆ. ಅಸಾಧ್ಯ ಅಂದರೆ ನೆನಪಿಸ್ಕೊಳಕ್ಕೂ ಸಾಧ್ಯ ಇಲ್ರಿ ಅಂತಿರ್ತೀವಲ್ಲ, ಹಂಗೆ ಅಸಾಧ್ಯವಾದಂಥ ನೋವನ್ನು ಪಡ್ತಾನೆ. ರಮ್ಯ ಮನೋಹರ ಮತ್ತು ಬಿಭತ್ಸ ದೃಶ್ಯಗಳ ಸಮಾಗಮದ ಆ ಕ್ಷಣದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ಸ್ವಂತ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡು ಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು. ಚಕ್ರವರ್ತಿ ಅಶೋಕ ದೇವರ ಆದೇಶವನ್ನು ಶಿರಸಾವಹಿಸಿದ. ಅಹಿಂಸಾ ಪರಮೋಧರ್ಮ ಸಿದ್ಧಾಂತದ ಮೂಲಕ ಮಾನವರ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ಉದ್ಯುಕ್ತನಾದ. ರಮ್ಯ ಮನೋಹರ ಮತ್ತು ಬಿಭತ್ಸ ದೃಶ್ಯಗಳ ನೋಡ್ರಿ, ಈ ಕಡೆ ನಿಸರ್ಗದ್ದು ರಮ್ಯ ಮನೋಹರ ದೃಶ್ಯ ಇತ್ತು, ತಾನು ಸೃಷ್ಟಿ ಮಾಡಿದಂತಹ ಈ ಬಿಭತ್ಸ ಭಯಾನಕ ದೃಶ್ಯ ಇತ್ತು. ಸಮಾಗಮದ ಆ ಕ್ಷಣದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ನೋಡ್ರಿ, ಅಶೋಕನ ಕೃತ್ಯ ಅಂದರೆ ಏನು, ಕೆಲಸದ ಬಗ್ಗೆ ಸ್ವಂತ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡುಬಂತು. ಅಸಹನೆ ಅಂದರೆ ಆ ನಿಸರ್ಗ ಕೂಡ ಇವನು ಮಾಡಿದಂಥ ಕೆಲಸ ಇಷ್ಟ ಆಗಲಿಲ್ಲ.
ಕಂಡು ಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು. ಅಹಿಂಸೆ ಅಂದರೆ ಹಿಂಸೆ ಮಾಡಬಾರ್ದು ಅನ್ನುವಂತಹ ಧರ್ಮದ ಉದಯವಾಯಿತು. ಚಕ್ರವರ್ತಿ ಅಶೋಕ ದೇವರ ಆದೇಶವನ್ನು ಶಿರಸಾವಹಿಸಿದ. ಶಿರಸಾ ಅಂದರೆ ತಲೆಬಾಗಿ ಅದನ್ನು ದೇವರ ಆದೇಶ ಬಂತಲ್ಲ ಅಹಿಂಸಾ ಧರ್ಮವನ್ನು ಪಾಲಿಸು ಅನ್ನುವಂಥದ್ದು, ಅದನ್ನು ಶಿರಸಾವಹಿಸಿ ಸ್ವೀಕಾರ ಮಾಡ್ತಾನೆ. ಅಹಿಂಸಾ ಪರಮೋಧರ್ಮ ಸಿದ್ಧಾಂತದ ಮೂಲಕ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ಉದ್ಯುಕ್ತನಾದ. ನೋಡ್ರಿ, ಈ ಅಹಿಂಸಾ ಧರ್ಮದ ಸಿದ್ಧಾಂತದ ಮೂಲಕ ಏನು ಮಾಡ್ತಾನೆ, ಮಾನವರ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ಉದ್ಯುಕ್ತನಾದ ಅಂದರೆ ಸಿದ್ಧನಾಗ್ತಾನೆ ಅನ್ನುವಂಥದ್ದು. ನಾನು ನಿಂತಲ್ಲಿ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದೆ. ನೋಡ್ರಿ, ಇನ್ಮೇಲೆ ಈಗ ಅಬ್ದುಲ್ ಕಲಾಂ ಅವರು ಹೇಳ್ತಾ ಹೋಗ್ತಾರೆ, ಅಶೋಕನ ಕಥೆ ಮುಗೀತು. ಇನ್ನು ಅಬ್ದುಲ್ ಕಲಾಂ ಅವ್ರು ಏನು ಹೇಳ್ತಾರೆ, ನಾನು ನಿಂತಲ್ಲಿ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದೆ, ಆ ಕಳಿಂಗ ಯುದ್ಧವಾದರೂ ಯಾಕಾಯಿತೋ, ಮಹಾತ್ಮ ಗಾಂಧಿ, ಅಬ್ರಹಾಂ ಲಿಂಕನ್ ಮತ್ತು ಅವರಂತಹ ಅನೇಕ ಮಹಾಪುರುಷರ ಹತ್ಯೆ ಆದರೂ ಯಾಕಾಯಿತು? ಆ ದೇವರು ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪೆಸಗಿರುವನೇ, ಅಥವಾ ಎರಡನೆಯ ಸೃಷ್ಟಿಗಾಗಿ ಮಾನವ ಕುಲದ ನಾಶ ಅನಿವಾರ್ಯವೇ? ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡ್ತಾನೆ ಅಬ್ದುಲ್ ಕಲಾಂ. ಏನಂತಂದರೆ, ಈ ಮಹಾತ್ಮ ಗಾಂಧಿಯನ್ನು ನಾಥುರಾಮ್ ಗೋಡ್ಸೆ ಅನ್ನುವಂಥವ್ರು ಕೊಲೆ ಮಾಡ್ತಾರೆ. ಅವ್ರನ್ನ ಯಾಕೆ ಕೊಲೆ ಮಾಡಿದರು? ಆಮೇಲೆ ಅಬ್ರಹಾಂ ಲಿಂಕನ್ ಮತ್ತು ಅವರಂಥ ಅನೇಕ ಮಹಾಪುರುಷರ ಹತ್ಯೆ ಆದರೂ ಯಾಕಾಯಿತು? ದೇವರ ಸೃಷ್ಟಿಯಲ್ಲಿ ದೇವರ ಏನೋ ತಪ್ಪು ಮಾಡ್ಯಾನ ಅಂತ ನಷ್ಟಕ್ಕೆ ತಾನೇ ಅಬ್ದುಲ್ ಕಲಾಂ ಅವರು ಯೋಚನೆ ಮಾಡ್ತಾರೆ ಅನ್ನುವಂಥದ್ದು. ಅಥವಾ ದೇವರು ಮಾಡಿದ್ದು ಸರಿ ಇರ್ಬೋದಾ, ಅಥವಾ ಮುಂದಿನ ಜನ್ರೇಷನ್, ಈಗ ನೋಡ್ರಿ ಸಾಧಕರು ಈಗ ಈಗ ನಾನು ಸಾಧನೆ ಮಾಡಿದ್ದೀನಿ ಅಂತಂದರೆ ನನಗೆ ಎಷ್ಟು ಆಯುಷ್ಯ? 100 ಆಯುಷ್ಯ. ಎಷ್ಟು ಬದುಕಕ್ಕೆ ಸಾಧ್ಯ? 100 ವರ್ಷ ಬದುಕ್ಬೋದು ನಾನು. ಆದರೆ ಈ ನನ್ನ ಸಾವು ಅನಿವಾರ್ಯ ಅಲ್ವಾ, ನಾನೇನು ಅಜರಾಮರ ಅಲ್ಲ. ಹಾಗಾಗಿ ನಾನು ಸತ್ತ ಮೇಲೆ ನೆಕ್ಸ್ಟ್ ಜನ್ರೇಷನ್ ಏನು ಬರುತ್ತಲ್ಲ, ಆ ಜನ್ರೇಷನ್ನು ಕೂಡ ಸಾಧನೆಗಾಗಿ ದೇವರು ಇದನ್ನು ಅನಿವಾರ್ಯವಾಗಿ ಅವರನ್ನು ಹತ್ಯೆ ಮಾಡಿದನು ಅಂತ ಅಷ್ಟಕ್ಕೆ ತಾನೇ ಅಬ್ದುಲ್ ಕಲಾಂ ಅವರು ಯೋಚನೆ ಮಾಡ್ತಾರೆ ಅನ್ನುವಂಥದ್ದು. ಹಿತವಾದ ನಿರವತೆಯ ಮಧ್ಯೆ ಮಹಾತ್ಮ ಗಾಂಧಿ ಮಾತನಾಡತೊಡಗುತ್ತಾರೆ. ಸ್ನೇಹಿತರೆ, ನಮಗೆ ಕೇಳಿಬರುತ್ತಿರುವಂತಹ ದಿವ್ಯ ಸಂದೇಶವು ಆ ಸೃಷ್ಟಿಕರ್ತನದ್ದು. ಇಲ್ಲಿ ನೆನೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರಾಗಿದ್ದರಿಂದ ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ. ನೋಡ್ರಿ, ಇಲ್ಲಿ ಏನು ಹಿತವಾದ ನಿರವತೆಯ ಮಧ್ಯೆ ಅಂದರೆ ಆರಾಮಾಗಿ ಭಾಳ ಕೂಲಿತ್ತು ಅಂದ್ರೆ ಅಲ್ಲಿ ವಾತಾವರಣ. ನಿರವತೆ ಅಂದರೆ ಯಾರೂ ಮಾತಾಡಲಿಲ್ಲಾಗಿತ್ತು. ಮಾತಾಡದೇ ಇರುವಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಏನು ಮಾಡ್ತಾರೆ, ತಮ್ಮ ಮಾತನ್ನು ಪ್ರಾರಂಭಿಸ್ತಾರೆ. ಸ್ನೇಹಿತರೆ, ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶ ನಾವು ಅನುಭವಿಸ್ತಾ ಇದ್ದೀವಿಲ್ಲ, ಅಥವಾ ಬೇರೆ ಕಡೆಯಿಂದ, ಅಥವಾ ದೇವರು ನಮಗೆ ದಿವ್ಯ ಸಂದೇಶವನ್ನು ಕೊಡ್ತಾ ಇದ್ದಾನಲ್ಲ, ಆ ಸೃಷ್ಟಿಕರ್ತದ ದೇವರದ್ದು ಸೃಷ್ಟಿಕರ್ತದ್ದು ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರು, ಭೂಮಿಗೆ ಸೇರಿದವರು. ಹೌದಾ? ನಮಗೆ ದೇವರು ಏನು ಸಂದೇಶವನ್ನು ಕೊಡ್ತಾನಲ್ಲ, ಆ ಸಂದೇಶವನ್ನು ನಾವು ಯಾರಿಗೆ ಕೊಡಬೇಕು? ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ. ನಾನು ನಾನಾ ಜಾತಿ, ಜನಾಂಗ, ಮತ, ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ನೋಡ್ರಿ, ಅವ್ರಿಗೇನು ದಿವ್ಯ ಸಂದೇಶ ಸಿಕ್ಕಿತ್ತಲ್ಲ ಮಹಾತ್ಮ ಗಾಂಧಿಯವರು ಅಥವಾ ಈ ಮಹಾನ್ ವ್ಯಕ್ತಿಗಳಿಗೆ, ಆ ಸಂದೇಶವನ್ನು ನಾವು ಏನು ಮಾಡಬೇಕು? ನಮ್ಮ ಜನ್ರೇಷನ್ನಿಗೆ ಕೊಡಬೇಕು, ಮಾನವ ಕುಲಕ್ಕೆ ತಲುಪಿಸ್ಬೇಕು. ನಾನಾ ಜಾತಿ ಮತ್ತು ಜನಾಂಗ, ನೋಡ್ರಿ, ವಿವಿಧ ರೀತಿಯಾದಂಥ ಜಾತಿ ಮತ್ತು ಜನಾಂಗಗಳು ನಮ್ಮ ಭೂಮಿ ಮೇಲಿದಾವೆ. ಮತ, ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳ್ಬೇಕಂತ ಹೇಳಿ ನಾವೇನು ಮಾಡಬೇಕು? ಅವರಿಗೆ ತಿಳಿಸ್ಕೊಡ್ಬೇಕು. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದದ್ದೇನಾದರೂ ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳನ್ನು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದು ಆಗಿದೆ. ನೋಡ್ರಿ, ನಮಗೇನು ದೇವ್ರೇನು ಕೊಟ್ಟಾನಲ್ಲ, ಒಂದು ವಿಶಿಷ್ಟವಾದದ್ದನ್ನು ದಯಪಾಲಿಸಿದ್ದಾನೆ. ಅಥವಾ ಜ್ಞಾನ ಅಂತ ಇಟ್ಕೋರಿ, ವಿಶಿಷ್ಟವಾದ ಜ್ಞಾನವನ್ನು ಏನು ಕೊಟ್ಟಾನಲ್ಲ, ಅಥವಾ ಆ ಜ್ಞಾನವನ್ನು ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ನಾವೇನು ಮಾಡೀವಿ? ಮಾನವ ಕುಲಕ್ಕೆ ತಲುಪಿಸಿದ್ದೀವಿ ಆಗಲೇ ಅಂಥೇಳಿ. ಆದರೆ ಅದು ಪರಿಣಾಮ ಬೀರಿದೆಯೇ? ಅದಕ್ಕಾಗಿ ಯಾವುದಾದ್ರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಇದು ಸಾಧ್ಯವೇ? ನೋಡಿರಿ, ತಮ್ಮಷ್ಟಕ್ಕೆ ತಾವೇ ಗಾಂಧೀಜಿಯವರು ಕ್ವಶನ್ ಹಾಕೋತಾರೆ. ಏನು ಅಂದರೆ, ನಮಗೇನು ದೇವ್ರು ಕೊಟ್ಟಂಥ ದಿವ್ಯ ಸಂದೇಶ ಏನಿದೆಯಲ್ಲ, ಅದ್ರ ಪರಿಣಾಮ ಬೇರೆ ತನ್ನ ಜನರ ಮೇಲೆ. ಅದಕ್ಕಾಗಿ ಯಾವುದಾದ್ರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ಅಥವಾ ದೈವಿಕ ಸೌಂದರ್ಯವು ಮಾನವ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ದೈವಿಕ ಸೌಂದರ್ಯ ಅಂತಂದ್ರೆ ಏನು? ದೇವರ ಕೃಪೆ ಏನಿದೆ ಅಲ್ಲ, ಅದೆಲ್ಲ ಮಾನವ ಹೃದಯವನ್ನು ಪ್ರವೇಶಿಸಬೇಕು ಅನ್ನುವಂಥದ್ದನ್ನು ಮಹಾತ್ಮ ಗಾಂಧಿಯವರು ಇದು ಸಾಧ್ಯವೇ ಅಂತ ಹೇಳಿ ತಮ್ಮಷ್ಟಕ್ಕೆ ತಾವೇ ಕ್ವಶನ್ ಹಾಕೋತಾರೆ ಅಂಥೇಳಿ. ಆಗ ಅಶೋಕ, ಗೆಳೆಯರೇ, ಒಂದು ವಿಷಯವನ್ನಂತೂ ನಾನೀಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ. ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂದು ಹೇಳುತ್ತಾನೆ. ನೋಡ್ರಿ, ಆಗ ಅಶೋಕ್ ಏನು ಮಾಡ್ತಾನೆ? ಗೆಳೆಯರೇ, ಒಂದು ವಿಷಯನಂತೂ ನಾನೀಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿವೆ. ಏನಂದರೆ, ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ. ನಾವು ಜಯ ಅನ್ನುವಂಥದ್ದು ಸಾವು ನೋವುಗಳಲ್ಲಿ ಉಂಟು ಮಾಡೋದರಲ್ಲಿ ಇರಲಿಲ್ಲ. ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂದು ಏನು ಮಾಡ್ತಾನೆ? ಅಶೋಕ ಹೇಳ್ತಾನೆ ಅನ್ನುವಂಥದ್ದನ್ನು. ಇಷ್ಟು ಅವರು ಅಬ್ದುಲ್ ಕಲಾಂ ಅವರ ಕನಸಿನಲ್ಲಿ ಬಂದಂಥ ಮಹಾನ್ ವ್ಯಕ್ತಿಗಳು ಮಾತಾಡ್ತಾರೆ.
ಯಾರು ಮಾತಾಡಿರಲಿಲ್ಲೇ? ಅಶೋಕ ಮಾತಾಡಿದ, ಮಹಾತ್ಮ ಗಾಂಧಿ ಮಾತಾಡಿದ್ರು, ಉಳಿಕೆದವ್ರು ಯಾರೂ ಮಾತಾಡಲಿಲ್ಲಾಗಿತ್ತು. ಅಶೋಕ ಮತ್ತು ಗಾಂಧಿಯವರ ಮಾತುಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅವ್ರು ಏನು ಮಾತಾಡಿದರು ಅನ್ನುವಂಥದ್ದನ್ನು. ಹಾಗಾಗಿ ಇಷ್ಟು ಮಾತಾಡಿದಂತಹ ಮಹಾತ್ಮ ಗಾಂಧಿ ಮತ್ತು ಅಶೋಕನ ಬಗ್ಗೆ APJ ಅಬ್ದುಲ್ ಅವರು ಹೇಳ್ತಾರೆ. ಇಷ್ಟು ಹೇಳಿ ಇಲ್ಲಿಗೆ ಪಾಠವನ್ನು ಮುಗಿಸ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳು, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಪಾಠವನ್ನು ಸರಿಯಾಗಿ ಓದ್ರಿ. ಎಲ್ಲಿ ಅರ್ಥ ಆಗಲ್ಲ ಅಲ್ಲೇ ನಾವು ಶಾಲೆಯಲ್ಲಿ ಇರ್ತೀವಿ, ಬಂದು ಹೇಳಿಸ್ಕೋರಿ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.